ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕಲ್ಲಿ ನಿಮಗೆ ಹೆವಿ ಸೈಜ್ ಬ್ಲೌಸ್ನ ಕಟ್ಟಿಂಗ್ ಡೀಟೇಲ್ನ ಹೇಳ್ಕೊಡ್ತಾ ಇದ್ದೀನಿ. ಡೀಪ್ ನೆಕ್ ಇದೆ ಮತ್ತು ಹೆವಿ ಸೈಜ್ ಇದೆ. ಅಪ್ಪರ್ ಚೆಸ್ಟ್ಗೂ ಫುಲ್ ಬಸ್ಟ್ಗೂ ತುಂಬಾ ವ್ಯತ್ಯಾಸ ಇದೆ. ಸೊ ಹೇಗೆ ಕಟ್ಟಿಂಗ್ ಮಾಡ್ಕೊಬೇಕು, ತುಂಬ ಹೆವಿ ಸೈಜ್ ಇರೋರಿಗೆ ಬ್ಲೌಸ್ನ ಲೆಂತ್ ಎಷ್ಟು ಇಂಪಾರ್ಟೆಂಟ್, ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಕಟ್ಟಿಂಗ್ ಡೀಟೇಲ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಕ್ಕೆ ಮುಂಚೆ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಇದೇ ತಿಂಗಳ 18ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗ್ತಾ ಇದೆ. ಸೊ ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನೋಡಿ. ಸೊ ಒಂದು ವಿಡಿಯೋ ಹಾಕ್ತೀನಿ ನೋಡಿ, ಅದರಲ್ಲಿ ಏನೇನೆಲ್ಲ ಹೇಳಿದ್ದೀನಿ. ಅಂದರೆ ಸಿಂಪಲಾಗಿ ಹೇಳಬೇಕಂದ್ರೆ ಬೋಟ್ ನೆಕ್ ಮತ್ತು ಹಾಫ್ ಕಾಲರ್ ನೆಕ್ ಬ್ಲೌಸ್, ಬೋಟ್ ನೆಕ್ ಬ್ಲೌಸ್, ಹಾಫ್ ಕಾಲರ್ ನೆಕ್ ಬ್ಲೌಸ್, ಫುಲ್ ಕಾಲರ್ ನೆಕ್ ಯೂನಿಫಾರ್ಮ್ ಚೂಡಿದಾರ್, ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಕಫ್, 2 ಥರ ಬ್ಲೌಸ್ ಇರುತ್ತೆ. ಕಟೋರಿ ಬ್ಲೌಸ್ ಇರುತ್ತೆ. ಅದಾದಮೇಲೆ ಗೌನ್ ಇರುತ್ತೆ 2 ಥರ, ಒಂದು ಅಂಬ್ರೆಲಾ ಗೌನ್, ಒಂದು ಟ್ರೆಡಿಷ್ನಲ್ ಗೌನ್. ಸೊ ಇದಿಷ್ಟು ನಿಮಗೆ ಇಂಟರ್ಮೀಡಿಯೇಟ್ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಪ್ರತಿಯೊಂದಕ್ಕೂ ಕಟ್ಟಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ಸ್ ಇರುತ್ತೆ. ಸೊ ಸೇರ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಇದು ಬಂದು 3 ತಿಂಗಳಾಗಿರುತ್ತೆ. 3 ತಿಂಗಳ ಕೋರ್ಸ್ಗೆ 3000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಓಕೆ, ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡೋಣ. ಸೊ ಇವ್ರದ್ದು ಬಂದು ಹೆವಿ ಸೈಜ್ ಅಂದರೆ ಲೆಂತ್ ಎಲ್ಲ ಸ್ವಲ್ಪ ಜಾಸ್ತಿ. ಅಂದರೆ ಇವ್ರದ್ದು 42 ಅಪ್ಪರ್ ಚೆಸ್ಟ್ ಇದೆ. ಸೊ ಇವ್ರದ್ದು ಮಿಡಲ್ ಚೆಸ್ಟ್ ರೌಂಡ್ ಬಂದು 45 ಇಂಚಿದೆ. ಸೊ ಇಂಥವರಿಗೆ ನಾನು ಇದಕ್ಕೆ 1/4 ಮೀಟ್ರ್ ಅಡ್ಜಸ್ಟ್ ಮಾಡ್ತೀವಿ ಅಂದರೆ ಆಗುತ್ತೆ. ಪ್ರಾಬ್ಲಮ್ ಇರುತ್ತೆ, ಹ್ಯಾಂಡೆಲ್ಲ ದೊಡ್ಡದಾಗಿರುತ್ತೆ ಅಂದರೆ 1.5 ಮೀಟರ್ ಬೇಕು. ಬಟ್ 1.25 ಮೀಟರ್ ಇದ್ದರೆ ಮಾಡ್ಬೋದು. ಬಟ್ ಇವ್ರದ್ದು ಲೆಂತ್ ಜಾಸ್ತಿ ಇದೆ. ಸೊ ಲೆಂತ್ ಜಾಸ್ತಿ ಇರೋದ್ರಿಂದ ನಾನು 1.5 ಮೀಟರ್ ಲೈನಿಂಗ್ ತೊಗೊಂಡಿದ್ದೀನಿ. ಸೊ ಫಸ್ಟಿಗೆ ನೋಡೋಣ. ಸೊ 2.25 ಇಂಚು ನೆಕ್ ವಿಡ್ತ್ ಇಡ್ತೀನಿ. 2.25 ಇಂಚು ನೆಕ್ ವಿಡ್ತ್. ಸೊ ಇಲ್ಲಿಂದ 3.25 ಇಂಚು ಈ ನೆಕ್ ವಿಡ್ತಿಂದ ಇಲ್ಲಿಗೆ 3.25 ಇಂಚು ನಾನು ಶೋಲ್ಡರ್ ಇಡ್ತೀನಿ. ಸೊ ಟೋಟಲ್ ಶೋಲ್ಡರ್, ನೆಕ್ ವಿಡ್ತು ಮತ್ತು ಶೋಲ್ಡರ್ ಎರಡು ಸೇರಿ 5.5 ಇಂಚು ಶೋಲ್ಡರ್ ಇಟ್ಟಿದ್ದೀನಿ. 42 ಇಂಚು ಹೆವಿ ಸೈಜ್ಗೆ. ಇದು ಡೀಪ್ ಕಡಿಮೆ ಆಗಿದ್ದರೆ ನಾವು ಏನಿದೆ ಇದಕ್ಕೆ 16 ಇಂಚು ಅಂದರೆ 8 ಇಂಚುವರೆಗೂ ನಾವು ಇಡಬೇಕಾಗಿತ್ತು ಶೋಲ್ಡರ್. ಬಟ್ ಇಲ್ಲಿ 11 ಇಂಚು ಡೀಪ್ ಇದೆ. ಸೊ ಲೆಂತ್ ಬಂದು 17 ಇಂಚಿದೆ. ಸೊ ಆ ಟೈಮಲ್ಲಿ ನಾನಿಲ್ಲಿ 5.5 ಇಂಚು ಡೀಪ್ ಶೋಲ್ಡರ್ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಇಂಚು ಸೇರಿಸಿ 6 ಇಂಚಿಗೆ ನಾವು ಆರ್ಮೋಲ್ ಲೆಂತ್ ಮಾರ್ಕ್ ಹಾಕ್ಕೊಳ್ಳೋಣ. 6 ಇಂಚ್ ಸಾಲುತ್ತಾ ಹೆವಿ ಡೀಪಿಗೆ ಅಂತ ನೀವು ಕೇಳ್ತೀರಾ, ಕ್ವೆಶನ್ ಬರುತ್ತೆ. ನಿಮಗೆ ತೋರಿಸ್ತೀನಿ ಬರುತ್ತಾ ಇಲ್ವಾ ಅಂತ, ನಿಮ್ಮ ಕಣ್ಮುಂದೆನೇ ತೋರಿಸ್ತೀನಿ. ಓಕೆನಾ? ಸೊ ಇಲ್ಲಿ 5.5 ಇದೆ, ಇಲ್ಲೂ 5.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ಎದೆಯ ಸುತ್ತಳತೆಯ 4ನೇ 1 ಭಾಗ ಅಂದರೆ 42 ಇಂಚ್ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 10.5 ಬರುತ್ತೆ. ಸೊ 10.5 ಮಾರ್ಕ್ ಹಾಕ್ತಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಮಾರ್ಜಿನ್ಗೆ 2 ಇಂಚು. ಸೊ ಇಲ್ಲಿಂದ 1.25 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಹಾಗೆ ಬ್ಯಾಕ್ ಆರ್ಮೋಲ್ ಶೇಪ್ ಕೊಡ್ತೀನಿ. ಸೊ ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟುಬಿಡೋಣ. ಸೊ ಇವ್ರದ್ದು ಆರ್ಮೋಲ್ ರೌಂಡ್ ಎಷ್ಟಿದೆ, ಕರೆಕ್ಟ್ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಬೇಕಲ್ವ. ಆರ್ಮೋಲ್ ರೌಂಡ್ ಬಂದು ಇವ್ರದ್ದು 17.5 ಇಂಚು. 17.5ನಲ್ಲಿ ಅರ್ಧ ಅಂದರೆ 8.25 ಇಂಚ್ ಆಗುತ್ತೆ. ಸೊ 8.25 ಇಂಚು ಬರಬೇಕು. ಇಲ್ಲಿ ಫಿಟ್ಟಿಂಗ್ ಸ್ಟಿಚ್ ಇದೆಯಲ್ಲ, ಇಲ್ಲಿಗೆ 8.25 ಇಂಚು ಬರಬೇಕು. ಸೊ ಚೆಕ್ ಮಾಡ್ಕೊಳ್ಳೋಣ 8.25 ಇಂಚು ಬರ್ತಿದೆಯಾ ಅಂತ. ನೋಡಿ, ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ 8.25 ಇಂಚು ಬರುತ್ತಾ ಅಂತ. ಸೊ ನೋಡಿ, ಇಲ್ಲಿ 9 ಇಂಚು ಬರ್ತಾಯಿದೆ. ಇಟ್ಸ್ ಓಕೆ. 1/4 ಇಂಚ್ ಎಕ್ಸ್ಟ್ರಾ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಕಡಿಮೆ ಮಾತ್ರ ಬರಬಾರ್ದು. ಅದರಲ್ಲೂ ಹೆವಿ ಸೈಜ್ ಇರೋರಿಗೆ ಬರಲೇಬಾರದು. ಸೊ ನಡೆಯುತ್ತೆ. 1/4 ಇಂಚ್ ಎಕ್ಸ್ಟ್ರಾ ನಾವು ಸ್ಟಿಚಿಂಗಲ್ಲೆಲ್ಲ ಮಾಡುವಾಗ ಸರಿ ಬಂದುಬಿಡುತ್ತೆ. ಓಕೆನಾ? ಸೊ ಅದಾದಮೇಲೆ ಇವ್ರದ್ದು 11 ಇಂಚು ಡೀಪ್ ನೆಕ್, ಅದಕ್ಕೆ ಅರ್ಧ ಇಂಚು ಸೇರಿಸಿ 11.5 ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ಇವ್ರದ್ದು ವಿಡ್ತ್ ಬಂದು ಅಗಲ ಬಂದು 3.5, ಫೋಲ್ಡೆಡಲ್ಲಿ 3.5 ಅಂದರೆ 7 ಇಂಚ್ ಆಗುತ್ತೆ. ಸೊ ಇಂಥವರಿಗೆ ನಾವು ಎಕ್ಸ್ಟ್ರಾ ಬೇಕಾದರೂ ಇಡ್ಬೋದು. ಸೊ ಅದನ್ನು ನಾನು ಶೇಪ್ ಹಾಕುವಾಗ ಎಕ್ಸ್ಟ್ರಾನೂ ಬರುತ್ತದು ಅಗಲ ವಿಡ್ತ್. ನೋಡಿ, ಸೊ ಇಲ್ಲಿ ವಿಡ್ತ್ ಇನ್ಕ್ರೀಸ್ ಆಯಿತು. ಈ ಶೇಪ್ ನೀಟಾಗಿ ಬರಬೇಕು ಅಂದರೆ ವಿಡ್ತ್ ಇನ್ಕ್ರೀಸ್ ಆಯಿತು ಈ ರೀತಿ.
ಅದಾದಮೇಲೆ ಇವ್ರದ್ದು ಸೊಂಟದ ಸುತ್ತಳತೆ, ಇವ್ರದ್ದು ವೇಸ್ಟ್ ರೌಂಡ್ ಬಂದು 40 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 10 ಆಗುತ್ತೆ. 10ಕ್ಕೆ 1 ಇಂಚು ಸೇರಿಸಿ 11 ಇಂಚಿಗೆ ಮಾರ್ಕ್ ಹಾಕ್ತೀನಿ. 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದು ಡಾಟ್ಗೋಸ್ಕರ. ಆ ಡಾಟ್ಗೆ ಸೆಂಟರಲ್ಲಿ ಮಾರ್ಕ್ ಮಾಡ್ಕೊಂಡು ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ಇಲ್ಲಿಂದ ಇಲ್ಲಿ ಲೈನ್ ಹಾಕ್ಕೊಳ್ಳೋಣ. ಸೊ ಡಾಟ್ ನಮ್ಮದೇನು ಡೀಪ್ ಇದೆ ಅದಕ್ಕೂ ನಮ್ಮ ಡಾಟ್ಗೂ 1 ಇಂಚಷ್ಟು ಅಥವಾ 1.5 ಇಂಚಷ್ಟು ಗ್ಯಾಪ್ ಬರಲಿ, ಈ ಗ್ಯಾಪ್. ಸೊ ಅಷ್ಟಕ್ಕೆ ಇಟ್ಕೊಂಡು ಮಾರ್ಕ್ ಹಾಕ್ಕೊಳ್ಳಿ. 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಿ, ಈ ಕಡೆ 1/2 ಇಂಚ್, ಈ ಕಡೆ 1/2 ಇಂಚ್. ಸೊ ಡಾಟ್ ಮಾರ್ಕ್ ಹಾಕ್ಕೊಳ್ಳೋಣ. ಈಗ ಕಟ್ ಮಾಡ್ಕೊಳ್ಳೋಣ. ಸೊ ಬ್ಯಾಕ್ ಪಾರ್ಟ್ ಆಯಿತು. ಇವಾಗ ಫ್ರಂಟ್ ಪಾರ್ಟ್. ಸೊ ರೆಡಿ 17.5 ಇಂಚ್ಗೆ 2 ಇಂಚು ಸೇರಿಸ್ಕೊಂಡು 19.5 ಇಂಚು ಫ್ರಂಟ್ ಪಾರ್ಟ್ಗೆ ಲೆಂತ್ ತೊಗೊಳ್ಬೇಕು. ನನ್ನ ಹತ್ರ ಇರೋ ಲೈನಿಂಗಲ್ಲಿ ಇನ್ನೊಂದು 1/2 ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ ಅಷ್ಟೇ. ಅದನ್ನು ಕಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಬ್ಯಾಕ್ ಪಾರ್ಟಲ್ಲಿ ಯಾವ ಥರ ಇಟ್ಟಿದ್ವಿ ಫ್ರಂಟ್ ಪಾರ್ಟಲ್ಲೂ ಅದೇ ಥರನ ಇಡೋಣ. ಶೋಲ್ಡರ್ ಮತ್ತು ಆರ್ಮೋಲೆಲ್ಲ. ಸೊ ಅದಕ್ಕೆ ಮುಂಚೆ 1/2 ಇಂಚು ಹುಕ್ಪಟ್ಟಿ ಕಾಜಾಪಟ್ಟಿಗೆ ಅಂತ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳೋಣ. ಬ್ಯಾಕ್ ಪಾರ್ಟಲ್ಲಿ ಎಷ್ಟಿಟ್ಟಿದ್ವಿ 5.5 ಇಂಚು ಶೋಲ್ಡರ್, ನೆಕ್ ವಿಡ್ತ್ 2.25 ಇಂಚು, 6 ಇಂಚು ಆರ್ಮೋಲ್ ಲೆಂತ್. ಲೈನ್ ಹಾಕ್ಕೊಳ್ಳೋಣ. ಇಲ್ಲ 5.5 ಇದಲ್ಲ, ಅದೇ 5.5 ಇಲ್ಲೂ ಇಟ್ಕೊಳ್ಳೋಣ. ಇದೇ ಸುತ್ತಳತೆಯ 4ನೇ ಒಂದು ಭಾಗ 10.5 ಇಂಚು. ಎರಡು ಇಂಚು ಮಾರ್ಜಿನ್. ಈಗ ಫ್ರಂಟ್ ಆರ್ಮೋಲ್ ಶೇಪ್ ಕೊಡೋಣ. ಫ್ರಂಟ್ ಡೀಪ್ ಬಂದು ಇವರು 8 ಇಂಚ್ ಹೇಳಿದ್ದಾರೆ. ರೆಡಿ. ಅದಕ್ಕೆ ಅರ್ಧ ಇಂಚು ಸೇರಿಸಿ 8.5 ಇಂಚಿಗೆ. ಸೊ ಇದು ಹೆವಿ ಅನಿಸುತ್ತೆ 8 ಇಂಚು, ಬಟ್ ಅವ್ರ ಸೈಜ್ಗೆ ಇಷ್ಟಿರಬೇಕು. ಯಾಕಂದರೆ ಇವ್ರದ್ದು ಬಸ್ಟ್ ಬಂದು ಫುಲ್ ಬಸ್ಟ್ ಬಂದು ಹೆವಿ ಸೈಜ್ ಇದೆ. ಸೊ ಹಾಗಾಗಿ ಇದೆಲ್ಲ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡಿ ಸ್ವಲ್ಪ ಅಗಲನೂ ಕೊಟ್ಟಿದ್ದೀನಿ ಈ ರೀತಿ. ಸೊ ಅದಾದಮೇಲೆ ಇವ್ರದ್ದು ಅಪೆಕ್ಸ್ ಪಾಯಿಂಟ್ ಬಂದು 11.5 ಇಂಚು ರೆಡಿ. ಅದಕ್ಕೆ ಅರ್ಧ ಇಂಚು ಸೇರಿಸಿ 12 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಸೊ ಫುಲ್ ಬಸ್ಟ್ ಯಾರ್ದು ಹೆವಿ ಸೈಜ್ ಬರುತ್ತೆ ಸೊ ಅವ್ರದ್ದೆಲ್ಲ ಅಪೆಕ್ಸ್ ಪಾಯಿಂಟ್ ಬಂದು ಉದ್ದ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಭಾಳನೇ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ನಿಮಗೆ ಹೆವಿ ಸೈಜ್ ಬ್ಲೌಸ್ ಬಂದಾಗ ಇದು ಬಹಳನೇ ಯೂಸ್ ಆಗುತ್ತೆ. ಅದಾದಮೇಲೆ ಈ ಲೈನಿಂದ ಕೆಳಗಡೆಗೆ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ, ಅಥವಾ 3 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರು ನಡೆಯುತ್ತೆ ಹೆವಿ ಸೈಜ್ ಇರೋದ್ರಿಂದ. ಸೊ 3 ಇಂಚು ರೇರು 2.5 ಅಷ್ಟೇ ಅಂಡರ್ ಬಸ್ಟ್ ಲೈನಿಗೆ ನಾವು ಮಾರ್ಕ್ ಹಾಕೋದು. ಸೊ ಈ ರೀತಿ ಹೆವಿ ಸೈಜ್ ಇರೋವಾಗ ನೀವು 3 ಇಂಚ್ ಹಾಕ್ಕೊಳ್ಬೋದು. ಸೊ ಇವಾಗ ನಾವು ಡಾಟ್ ಮಾರ್ಕ್ ಹಾಕ್ಕೊಳ್ಳೋಣ.
ಡಾಟ್ ಮಾರ್ಕ್ಗೆ ನಮ್ಮ ಚೆಸ್ಟ್ ಅಪ್ಪರ್ ಚೆಸ್ಟ್ ಏನಿದೆ ಅದನ್ನು 10ರಿಂದ ಡಿವೈಡೆಡ್ ಬೈ ಮಾಡಬೇಕು. ಸೊ 42 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 4.2 ಬರುತ್ತೆ. ಸೊ ಅದನ್ನು ಇಲ್ಲಿ ಮಾರ್ಕ್ ಹಾಕ್ಕೊಳ್ಳೋಣ. ಸೊ ಇದು ಡಾಟ್ನ ವಿಡ್ತ್ ಅಗಲ ಎಲ್ಲಿಗೆ ಬರಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ಅದಾದಮೇಲೆ ಇದರ ಅಗಲ ಇದು ಮಾಡ್ಕೊಳ್ಳೋಣ. ಅದು ಮಾಡ್ಕೊಳ್ಳೋಕೆ ಮುಂಚೆ ಸೊ ಅಪ್ಪರ್ ಚೆಸ್ಟ್ ಮಾರ್ಕ್ ಹಾಕಿದ್ದೀವಿ. ಫುಲ್ ಬಸ್ಟ್ ಬಂದು ಇವ್ರದ್ದು 45 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 11.25 ಬರುತ್ತೆ. ಸೊ 11.25ಗೆ ನಾನಿಲ್ಲಿ ಮಾರ್ಕ್ ಹಾಕ್ತೀನಿ. ಇಲ್ಲಿಂದ ಮಾರ್ಜಿನ್ 2 ಇಂಚು. ಸೇಮ್ ಇಲ್ಲೂ ಸೇಮ್ ಅಷ್ಟೇ ಇಟ್ಕೊಳ್ಳಿ. 11.25 2 ಇಂಚು ಮಾರ್ಜಿನ್. ಸೊ ಲಾಸ್ಟ್ ಲೈನಲ್ಲೂ ಅಷ್ಟೇ ಸೇಮ್ ಅಷ್ಟೇ ಇಟ್ಕೊಳ್ಳಿ. 11.25 2 ಇಂಚು ಮಾರ್ಜಿನ್. ಸೊ ಲೈನ್ ಹಾಕ್ಕೊಂಬಿಡೋಣ. ಸೊ ಶೇಪ್ ಅವ್ರದ್ದು ಹೇಗಿದೆ ಹಾಗೆ ನಮ್ಮ ಲೈನ್ ಬರುತ್ತೆ. ಎಲ್ಲ ಕಡೆ ಸ್ಟ್ರೈಟೇ ಬರಲ್ಲ. ರೇರ್ ಈ ಥರ ನಿಮಗೆ ಶೇಪ್ಸ್ ಕೂಡ ಇದು ದೊಡ್ಡದಾಗುತ್ತೆ. ಸೊ ನೋಡಿ ಇಲ್ಲಿ 1/2 ಇಂಚು ಡಾಟಿಗೆ ಬಿಡಬೇಕು ನಾನು. ಸೊ ಡಾಟಿಗೆ ಬಿಟ್ಟು ಆಮೇಲೆ ನಾನು ಇಲ್ಲಿ ಮಾರ್ಜಿನಿಗೆ ಮಾರ್ಕ್ ಹಾಕಬೇಕು. ನಾನು ಹಾಗೆ ಡೈರೆಕ್ಟ್ ಹಾಕಿದೆ. ಇಲ್ಲಿಂದ ನಾನು ಮಾರ್ಜಿನಿಗೆ ಮಾರ್ಕ್ ಹಾಕ್ತೀನಿ. ಸೊ ಈ ಲೈನ್ ನೋಡಿ ಇಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಅದಾದಮೇಲೆ ಇದು ಇಲ್ಲಿಗೆ ಬರುತ್ತೆ. ಓಕೆನಾ. ಸೊ ಈ ಲೈನ್ ಇಲ್ಲ. ಸೊ ಡಾಟಿಗೆ ಹಾಕಿರಲಿಲ್ಲ. ಈಗ ನಾವು ಡಾಟ್ಗೆ ಮಾರ್ಕ್ ಹಾಕಿದ್ದೀವಿ. ಈ ಡಾಟ್ಗೆ ಈಗ ಸೊಂಟದ ಸುತ್ತಳತೆ 40 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 10 ಬರುತ್ತೆ. ಸೊ ನೋಡಿ ಇಲ್ಲಿ 10 ಇಂಚಿಗೆ ಇಲ್ಲಿ ನೀವು ಮಾರ್ಕ್ ಹಾಕ್ಕೊಂಬಿಡಿ. ಇಲ್ಲಿ ಎಷ್ಟು ಮಿಕ್ಕಿದೆ? ಒಂದೂವರೆಗೆ ಒಂದು ಪಾಯಿಂಟ್ ಏನೋ ಕಡಿಮೆ ಇದೆ. ಸೊ ಈ ಕಡೆ 3/4 ಇಂಚು, ಈ ಕಡೆ 3/4 ಇಂಚಿಗೆ ನಾನು ಮಾರ್ಕ್ ಹಾಕ್ತೀನಿ. ಸೊ ಹಾಗೆ ಈ ಡಾಟ್ನ ಡ್ರಾ ಮಾಡ್ಕೊಳ್ಳೋಣ. ಸೊ ಇಲ್ಲಿಂದ 1 ಇಂಚು ಮೇಲಕ್ಕೆ ಈ ರೀತಿ ಶೇಪ್ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿಂದ 2 ಇಂಚು ಮೇಲಕ್ಕೆ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಇವ್ರದ್ದು ಬಸ್ಟ್ ಹೆವಿ ಇರೋದ್ರಿಂದ ನಾನಿಲ್ಲಿ 1/4 ಇಂಚು ಕೊಡ್ತೀನಿ. ಕಾಮನ್ ಆಗಿ ನಾನು ಎಲ್ಲ ಬ್ಲೌಸಿಗೆ 1.25 ಇಂಚ್ ಕೊಡ್ತಿದ್ದೆ. ಇಲ್ಲಿ 1/4 ಇಂಚ್ ಕೊಡ್ತೀನಿ. 1/4 ಇಂಚ್ ಎಕ್ಸ್ಟ್ರಾ ಮಾಡಿದೆ. ಸೊ ಇಲ್ಲಿಂದ ಮತ್ತೆ 2 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಸೇಮ್ ಅದೇ ಥರ ಇಲ್ಲಿಂದ 1/4 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ರೀತಿ ಸ್ಟ್ರೈಟ್ ಲೈನ್ ಹಾಕಿ. ಸೊ ಈಗ ಇಲ್ಲಿಂದ ಮತ್ತೆ 1/4 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟ್ ಲೈನ್ ಹಾಕಿ. ಸೊ ಇದಿಷ್ಟು ಹೆವಿ ಸೈಜ್ ಬ್ಲೌಸ್ನ ಮಾರ್ಕ್ ಆಗಿರುತ್ತೆ. ಕಟ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಹೆವಿ ಸೈಜ್ ಬಂದಾಗ 1.5 ಮೀಟರ್ ಲೈನಿಂಗ್ ತೊಗೊಳ್ಳಿ ಬಿಗಿನರ್ಸ್. ಎಕ್ಸ್ಪರ್ಟ್ಸ್ ಎಲ್ಲ ಆ ಥರದವ್ರು ಇಲ್ಲ ಮೇಡಮ್ ನಾನು ಅಡ್ಜಸ್ಟ್ ಮಾಡಿ ಮಾಡ್ತೀನಿ ಅಂದರೆ 1/4 ಇಂಚ್ ತೊಗೊಂಡ್ರೂ ಆಗುತ್ತೆ. ಬಟ್ ಲೆಂತ್ 17.5 ಇಂಚ್ ಇದ್ದರೆ 1/4 ಇಂಚು ಸಾಲಲ್ಲ. 1/4 ಮೀಟರ್ ಸಾಲಲ್ಲ, 1.5 ಮೀಟರ್ ಬೇಕಾಗುತ್ತೆ. ಸೊ ಎಲ್ಲೆಲ್ಲಿ ಡಾಟ್ ಹಾಕಿದ್ದೀವಿ ಅದೆಲ್ಲ ಹಾಗೆ ನೀವು ಡ್ರಾ ಮಾಡ್ಕೊಂಬಿಡಿ. ಸೊ ನೆಕ್ಸ್ಟು ಸ್ಲೀವ್ ಕಟ್ಟಿಂಗ್. ಸ್ಲೀವ್ಗೆ ನೋಡಿ 4 ಫೋಲ್ಡಿಂಗಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಬಟ್ಟೆ ಜಾಸ್ತಿ ತೊಗೊಂಡಿರೋದ್ರಿಂದ ಬಟ್ಟೆ ನನ್ನ ಹತ್ರ ಅಗಲ ಮಿಕ್ಕಿದೆ. ನಿಮ್ಮ ಹತ್ರ ಅಗಲ ಮಿಕ್ಕಿಲ್ಲ ಅಂದರೆ ಪ್ಯಾಚ್ ಹಾಕ್ಕೊಳ್ಳಿ, ಆಯಿತಾ. ಸೊ ಇಲ್ಲಿ ಫಸ್ಟ್ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡ್ಬಿಡ್ತೀನಿ. ಈಗ ತೋಳಿನ ಉದ್ದ, ಸ್ಲೀವ್ ಲೆಂತ್ 6 ಇಂಚು ಅಷ್ಟೇ ಉದ್ದ. 6 + 1 ಇಂಚು 7 ಇಂಚು ಉದ್ದ. ಲೈನ್ ಹಾಕ್ಕೊಳ್ಳೋಣ. ಸೊ ಇಲ್ಲಿಂದ ನಾನು ಕೆಳಗಡೆ ಕಟ್ ಮಾಡ್ಕೊಳ್ತೀನಿ. ಸೊ ಇವ್ರದ್ದು 10ರಿಂದ ಡಿವೈಡೆಡ್ ಬೈ ಮಾಡೋಣ. ಸೊ ಕ್ಯಾಪ್ ಹೈಟ್ಗೆ
42ನ 10ರಿಂದ ಡಿವೈಡೆಡ್ ಬೈ ಮಾಡಿದೆ 4.2 ಬರ್ತಾಯಿದೆ. ಸೊ ಇದು ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ಇವ್ರದ್ದು ನಾವು ಬಾಡಿ ಪೀಸಲ್ಲಿ ಕಟಿಂಗ್ ಮಾಡಿದಾಗ ಬಂದಿದ್ದು 9 ಇಂಚಲ್ವಾ, ಬಾಡಿ ಪೀಸಲ್ಲಿ ಏನಿದೆ ಸೊ ಆ ಮಾರ್ಕ್ ಹಾಕಬೇಕು. ಅಂದರೆ ನೋಡಿ ಇಲ್ಲಿ ಬ್ಯಾಕ್ ಪಾರ್ಟ್ ತೊಗೊಳ್ಳಿ, ಫ್ರಂಟ್ ಪಾರ್ಟಲ್ಲ. ಈ ಥರ ತೊಗೊಂಡು ನಾವು ಇಲ್ಲಿ ಯಾವಾಗಲೇ ಮೆಷರ್ ಮಾಡಿದಾಗ 9 ಇಂಚ್ ಬಂತು. ಸೊ ಆ 9 ಇಂಚನ್ನ ನಾವಿಲ್ಲಿ ಮಾರ್ಕ್ ಹಾಕ್ಕೊಳ್ಳೋಣ. ನೋಡಿ 9 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳೋಣ. ಸೊ ಮಾರ್ಕ್ ಹಾಕ್ಕೊಂಡು ಈ ರೀತಿ ಶೇಪ್ ಕೊಡೋಣ. ಈಗ 2 ಇಂಚು ಮಾರ್ಜಿನ್. ಸೊ ಇವ್ರದ್ದು ತೋಳಿನ ಸುತ್ತಳತೆ ಬಂದು 15 ಇಂಚು ಪೂರ್ಣ ಸುತ್ತಳತೆ, ಅದರಲ್ಲಿ ಅರ್ಧ ಅಂದರೆ 7.5 ಇಂಚು. 7.5 ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ. 2 ಇಂಚು ಮಾರ್ಜಿನ್. ಈಗ ಲೈನ್ ಹಾಕ್ಕೊಳ್ಳೋಣ ಈ ರೀತಿ. ಸೊ ಈಗ ಕಟ್ ಮಾಡ್ಕೊಳ್ಳೋಣ. ಫಸ್ಟು ನಾನು ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸೆಂಟರಲ್ಲಿ ನಾಚ್ ಹಾಕ್ಕೊಳ್ಳಿ. ಫ್ರಂಟ್ ಆರ್ಮೋಲ್ ಶೇಪ್ ತೆಗಿಯೋಣ. ಇಲ್ಲೊಂದು ನಾಚ್ ಹಾಕ್ಕೊಳ್ಳೋಣ. ಸೊ ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ ಪ್ಲೈನ್ ಇದೆ, ಇದು ನಾನು ತೊಗೊಳ್ತಾ ಇಲ್ಲ. ಕಟ್ ಮಾಡೋಣ. ಒಂದು 1/2 ಇಂಚಷ್ಟು ಬಿಟ್ಟು, 1/2 ಇಂಚು ನಮ್ಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ಲ, ಸೊ ಅದನ್ನು ಬಿಟ್ಟು ಮಿಕ್ಕಿದೆಲ್ಲ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಈಗ ಲೆವೆಲಾಗಿ ಬರುತ್ತೆ. ಬಾರ್ಡರ್ನ ಕರೆಕ್ಟಾಗಿ ಈಕ್ವಲ್ಲಾಗಿ ಇಟ್ಕೊಳ್ಳಿ. ಸೊ ಅದ್ರ ಮೇಲೆ ಸ್ಲೀವ್ನ ಇಟ್ಟು ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಮಾಡೋವಾಗ ಈಸಿ ಆಗುತ್ತೆ. ಈಗ ನಮ್ಮ ಬ್ಯಾಕ್ ಮತ್ತು ಫ್ರಂಟ್ ನೋಡಿ, ಈ ರೀತಿ ಹೆವಿ ಸೈಜ್ ಇದ್ದಾಗ ನಮಗೆ ಬ್ಲೌಸ್ ಪೀಸ್ ಕಡಿಮೆ ಬರುತ್ತೆ. ಸೊ ಆವಾಗ ನಮಗೇನು ಈ ಕಡೆನೂ ಅಷ್ಟೇ ಪ್ಲೈನ್ ಇದೆ. ಸೊ ಈ ಪ್ಲೈನ್ನ ಯೂಸ್ ಮಾಡ್ಕೊಳ್ತೀನಿ. ಫಸ್ಟು ಫ್ರಂಟ್ಗೆ ನಮಗೆ ಜಾಗ ಸಾಲುತ್ತಾ ನೋಡ್ಕೊಳ್ಳೋಣ. ನೋಡಿ ಈ ರೀತಿ ಇಟ್ಕೊಳ್ಳಿ. ಈ ಶೋಲ್ಡರ್ ಹತ್ರ ಈ ಸ್ಪೇಸ್ ಉಳಿಯುತ್ತಲ್ಲ, ಅದನ್ನು ಯೂಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೀಗೆ ಮುಂದಕ್ಕೆ ತರೋಣ. ಹಾಂ, ಈ ರೀತಿ. ನೋಡಿ ಈ ರೀತಿಯೂ ಆಗುತ್ತೆ. ಫುಲ್ಲು ಬಾಡಿಗೆಲ್ಲ ಫ್ಲವರ್ ಬರುತ್ತೆ, ಬ್ಯಾಕ್ ಪಾರ್ಟ್ಗೂ ಫ್ಲವರ್ ಬರುತ್ತೆ. ಸೊ ಇಲ್ಲಿ ಫ್ರಂಟ್ ಪಟ್ಟಿಗೆ ನಮಗೆ ಸ್ಪೇಸ್ ಕಡಿಮೆ ಬರುತ್ತೆ. ಆವಾಗ ಏನು ಮಾಡೋಣ, ನಾವು ಈ ಪ್ಲೈನ್ನ ಫ್ರಂಟ್ ಪಟ್ಟಿಗೆ ಪ್ಲೈನ್ ಪೀಸ್ನ ಹಾಕೋಣ. ಓಕೆನಾ, ಅದು ಮುಂದೆ ಬರುತ್ತೆ. ಈಗ ಸ್ಟ್ರೈಟ್ ಕಟ್ ಮಾಡ್ಕೊಳ್ಳೋಣ. ಸೊ ಇದು ಬ್ಯಾಕ್ ಪಾರ್ಟ್. ಇದು ಫ್ರಂಟ್ ಪಾರ್ಟ್ ಆಗುತ್ತೆ. ಬ್ಯಾಕು, ಫ್ರಂಟು ಮತ್ತು ಸ್ಲೀವು 3 ಕಟ್ಟಾಗಿದ್ದಾಯಿತು. ನಮಗೆ ಉಳಿದಿರುವಂಥದ್ದು ಫ್ರಂಟ್ ಪಟ್ಟಿ. ಸೊ ಫ್ರಂಟ್ ಪಟ್ಟಿಗೆ ಈ ಪೀಸ್ ಆಗಬಹುದು, ನೋಡೋಣ. ಸೊ ಹೆವಿ ಸೈಜ್ ಇರೋದ್ರಿಂದ ಇದು ಸ್ವಲ್ಪ ಕಡಿಮೆ ಬರ್ತಿದೆ. ಈ ರೀತಿ ಇಟ್ಕೊಳ್ಳೋಣ. ನೋಡಿ ಇಲ್ಲಿ ಇಟ್ಕೊಂಡ್ರೆ ಸರಿ ಬರುತ್ತೆ. ಸೊ ಹಾಗೂ ಬಂದಿಲ್ಲ ಅಂದರೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಮಿಕ್ಕಿರುತ್ತಲ್ಲ, ಇದನ್ನು ನೋಡಿ ಇಲ್ಲಿ 2 ಪೀಸ್ ಇದೆ, ಜಾಯಿಂಟ್ ಮಾಡ್ಕೋಬೋದು. ಸೊ ಇಲ್ಲಿ ಮಿಕ್ಕಿದೆ, ಜಾಯಿಂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಹೇಗಿದೆ ಹಾಗೆ ಕಟ್ ಮಾಡ್ಕೊಂಬಿಡೋಣ.
ಸೊ ಫ್ರಂಟ್ ಪಟ್ಟಿ ರೆಡಿ ಆಯಿತು. ಸೊ ಇದಿಷ್ಟು ನಮ್ಮ ಬ್ಲೌಸ್. ಹೆವಿ ಸೈಜ್ ಬ್ಲೌಸ್ನ ಯಾವ ರೀತಿ ನಾವು ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೋಬೋದು, ಎಷ್ಟು ಮೀಟರ್ ಬಟ್ಟೆ ಬೇಕು ಮತ್ತು ಲೆಂತ್ ಎಲ್ಲ ಯಾವ ಥರ ತೊಗೋಬೇಕು ಅನ್ನೋ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. 18ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಸ್ಟಾರ್ಟ್ ಆಗ್ತಾಯಿದೆ. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಪೇ ಮಾಡಿ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಟಾಪಿಕಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.